ನಿನ್ನೆ ಬೆಳಗ್ಗೆ 9 ಗಂಟೆಗೆ ನಡೆದಿದ್ದಂಥ ಘೋರ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಸಿಗ್ನಲ್ಗಾಗಿ ಕಾಯ್ತಾ ನಿಂತಿದ್ದಂಥ ಎಕ್ಸ್‌ಪ್ರೆಸ್ ರೈಲಿಗೆ ಗೂಡ್ಸ್ ರೈಲು ಹಿಂದಿನಿಂದ ಬಂದು ಗುದ್ದಿ ಹೊಡೆದಿತ್ತು. ಈ ಸದ್ಯ ಅಪಘಾತದ ಒಂದೊಂದೇ ಮಾಹಿತಿಗಳು ಈಗ ಹೊರಬೀಳ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ 2 ರೈಲುಗಳ ಮಧ್ಯೆ ಡಿಕ್ಕಿ. ಸಾವಿನ ಸಂಖ್ಯೆ 15ಕ್ಕೇರಿಕೆ, 60ಕ್ಕೂ ಹೆಚ್ಚು ಗಾಯ. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ನ್ಯೂ ಜಲ್ಪಾಯ್ಗುರಿ ಸಮೀಪದ ರಂಗಪಾಣಿ ರೈಲ್ವೆ ನಿಲ್ದಾಣದ ಬಳಿ ಕಾಂಚನಜುಂಗಾ ಎಕ್ಸ್‌ಪ್ರೆಸ್ ರೈಲು ಮತ್ತು ಗೂಡ್ಸ್ ರೈಲು ಮಧ್ಯೆ ಭೀಕರ ಅಪಘಾತ ಸಂಭವಿಸಿದ್ದು 15 ಮಂದಿ ವಿಲವಿಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟರೆ ಇನ್ನು 60ಕ್ಕೂ ಹೆಚ್ಚು ಜನ ಆಸ್ಪತ್ರೆಗಳಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಬೆಳಗ್ಗೆ 5:50ರಿಂದಲೇ ಸಿಗ್ನಲ್ನಲ್ಲಿತ್ತು ಸಮಸ್ಯೆ. ಇನ್ನು ಈ ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ತಾಣಿಪತ್ರ ರೈಲ್ವೆ ನಿಲ್ದಾಣ ಹಾಗೂ ಚತ್ತರ್ಹಾತ್ ಜಂಕ್ಷನ್ಗಳ ನಡುವೆ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸ್ವಯಂಚಾಲಿತ ಸಿಗ್ನಲಿಂಗ್ ವ್ಯವಸ್ಥೆಯಲ್ಲಿ ನಿನ್ನೆ ಬೆಳಗ್ಗೆ 5:50ರಿಂದಲೇ ಸಮಸ್ಯೆ ಇತ್ತು ಎಂಬುದು ಬಯಲಾಗಿದೆ. ಹೀಗಾಗಿಯೇ ಕಾಂಚನಜುಂಗಾ ಎಕ್ಸ್‌ಪ್ರೆಸ್ ರೈಲು ಈ ಸಿಗ್ನಲ್ ಬಳಿ ನಿಂತಿತ್ತು ಎನ್ನಲಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಗೂಡ್ಸ್ ರೈಲಿನ ಲೋಕೋ ಪೈಲಟ್ ನಿರ್ಲಕ್ಷ್ಯ ಅಂತ ಆರೋಪ ಮಾಡುತ್ತಿದ್ದಾರೆ. ಡಾರ್ಜಿಲಿಂಗ್ ಟ್ರ್ಯಾಕ್ಗಳಲ್ಲಿ ಇರಲಿಲ್ಲ ಕವಚ್ ವ್ಯವಸ್ಥೆ. 2 ರೈಲುಗಳ ಪರಸ್ಪರ ಡಿಕ್ಕಿಯಾಗಿರುವಂತಹ ಡಾರ್ಜಿಲಿಂಗ್ನ ಹಳಿಗಳಲ್ಲಿ ಅಪಘಾತ ತಡೆಯುವ ಕವಚ ವ್ಯವಸ್ಥೆ ಇರಲಿಲ್ಲ ಅಂತ ಇದೀಗ ಬಯಲಾಗಿದೆ. ಅಪಘಾತದ ನಂತರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕವಚ ವ್ಯವಸ್ಥೆಯ ಬಗ್ಗೆ ಮಾತನಾಡಿರುವಂತಹ ಹಳೆಯ ವಿಡಿಯೋ ವೈರಲ್ ಆಗಿತ್ತು. ಆದರೆ ವಿಡಿಯೋ ವೈರಲ್ ಆದ ಬಳಿಕ ಈ ಡಾರ್ಜಿಲಿಂಗ್ ಟ್ರ್ಯಾಕ್ಗಳಲ್ಲಿ ಕವಚ ವ್ಯವಸ್ಥೆ ಇನ್ನೂ ಅಳವಡಿಸಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ರೈಲ್ವೆ ಇಲಾಖೆ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದೆ ಎಂದ ದೀದಿ. ಘಟನೆಯ ಬಗ್ಗೆ ಸಿಎಂ ಮಮತಾ ಬ್ಯಾನರ್ಜಿ ಕಳವಳ ವ್ಯಕ್ತಪಡಿಸಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ರೈಲ್ವೆ ಇಲಾಖೆ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದೆ ಅಂತ ಕಿಡಿಕಾರಿದ್ರು. ओनली दे आर शोइंग वंदे भारत का नाम पे इतना पब्लिसिटी हुआ है. दुरंतो वाज द लेटेस्ट सबसे ज्यादा स्पीड में चल रहा था. अभी तो पैसेंजर को इम्यूनिटी भी बंद हो गया. कुछ नहीं हुआ है. टोटल रेल डिपार्टमेंट इज फेसिंग द नेग्लिजेंस. ಸದ್ಯ ರಕ್ಷಣಾ ಕಾರ್ಯಾಚರಣೆ ಅಂತ್ಯವಾಗಿದ್ದು ಹಳಿ ಸರಿಪಡಿಸುವಲ್ಲಿ ಕಾರ್ಯ ನಡೆಸಲಾಗುತ್ತಿದೆ. ಹೀಗಾಗಿ 19ಕ್ಕೂ ಹೆಚ್ಚು ರೈಲುಗಳನ್ನು ರದ್ದುಗೊಳಿಸಿ ವಿವಿಧ ರೈಲುಗಳ ಮಾರ್ಗಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್ TV9.